ಹಲೋ ಟ್ರೇಡರ್ಸ್, ಟ್ರೇಡಿಂಗ್ ಕನ್ನಡಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಯಾವ ರೀತಿ ನಾವು ನಿಫ್ಟಿಯಲ್ಲಿ ಒಂದು ಟ್ರೇಡ್ ನ ಪ್ಲಾನ್ ಮಾಡಿದ್ವಿ ಅಂಡ್ ಅದರ ಬೇಸ್ಡ್ ಆಗಿ ನಿಫ್ಟಿಯಲ್ಲಿ ನಮಗೆ ನಿಯರ್ ಅಬೌಟ್ 26,000 ನ ಪ್ರಾಫಿಟ್ ರನ್ ಆಗ್ತಾ ಇದೆ. ಇದರ ಹಿಂದಿನ ಲಾಜಿಕ್ ಏನಿತ್ತು, ಯಾವ ರೀತಿ ಓಪನಿಂಗ್ ನಲ್ಲಿ ಈ ಟ್ರೇಡ್ ಅನ್ನು ನಾನು ಪ್ಲಾನ್ ಮಾಡಿದೆ ಅನ್ನೋದನ್ನ ನಾನು ನಿಮಗೆ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಇದ್ದೇನೆ. ಇಫ್ ಇನ್ ಕೇಸ್ ನಿಮಗೂ ಕೂಡ ಟ್ರೇಡಿಂಗ್ ರಿಲೇಟೆಡ್ ವಿಡಿಯೋಗಳು ಇಷ್ಟವಾಗಿದ್ದರೆ ಈ ವಿಡಿಯೋ ನೀವು ಲೈಕ್ ಮಾಡಬಹುದು. ಹಾಗೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿದ್ರೆ ಮುಂದಿನ ವಿಡಿಯೋಗಳ ನೋಟಿಫಿಕೇಶನ್ ಕೂಡ ನಿಮಗೆ ಕಾಣಲಿಕ್ಕೆ ಸಿಗುತ್ತೆ. ನಿಫ್ಟಿ ಈಗ ಆಲ್ಮೋಸ್ಟ್ ನಮ್ಮ ಟಾರ್ಗೆಟ್ ಅನ್ನ ರೀಚ್ ಆಗಿದೆ. ನಿಯರ್ ಅಬೌಟ್ 825 ಕ್ವಾಂಟಿಟಿ ನಾನು ಸೆಲ್ ಮಾಡಿದ್ದೆ ಆಪ್ಷನ್ಸ್ ಅಲ್ಲಿ ಅಂಡ್ ಅದರ ಬೇಸ್ಡ್ ಆಗಿ ನಿಫ್ಟಿ ತುಂಬಾನೇ ಚೆನ್ನಾಗಿರೋ ಒಂದು ಫಾಲ್ ಅನ್ನು ನಮಗೆ ಕೊಟ್ಟಿತ್ತು. ಏನಕ್ಕೆ ಆಪ್ಷನ್ ನ ಸೆಲ್ ಮಾಡಿದೆ ಅಂಡ್ ಏನಿದ್ರೆ ಹಿಂದಿನ ಲಾಜಿಕ್ ಇತ್ತು ಅನ್ನೋದನ್ನ ನಾನು ನಿಮಗೆ ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ನಿಫ್ಟಿಯನ್ನ ನೀವು ಇಲ್ಲಿ ಗಮನಿಸಬಹುದು. ನಿಫ್ಟಿ ಏನ್ ಮಾಡ್ತಾ ಇದೆ, ನಿನ್ನೆ ದಿನ ಒಂದು ಬಾರಿ ನಿಫ್ಟಿ ಫಾಲ್ ಆಗ್ಲಿಕ್ಕೆ ಟ್ರೈ ಮಾಡುತ್ತೆ. ಕಂಟಿನ್ಯೂಸ್ಲಿ ನಿಫ್ಟಿ ಏನ್ ಮಾಡಿತ್ತು, ಫಾಲ್ ಆಗ್ಲಿಕ್ಕೆ ಟ್ರೈ ಮಾಡಿತ್ತು. ದೊಡ್ಡದಾಗಿರೋ ಒಂದು ಕ್ಯಾಂಡಲ್ ನ 15 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ಕೂಡ ನಿಫ್ಟಿ ಮಾಡಿತ್ತು. ಬಟ್ ನಿಫ್ಟಿ ಆನಂತರ ಏನ್ ಮಾಡುತ್ತೆ, ಕಂಪ್ಲೀಟ್ಲಿ ಎಲ್ಲಾ ಸೆಲ್ಲರ್ಸ್ ಗಳನ್ನ ಟ್ರ್ಯಾಪ್ ಮಾಡಿ ಒಂದು ಸ್ಟ್ರಾಂಗ್ ಆಗಿರೋ ಅಪ್ಸೈಡ್ ಮೊಮೆಂಟಮ್ ನಮಗೆ ನಿಫ್ಟಿಯಲ್ಲಿ ನೀಡುತ್ತೆ. ಈವನ್ ಟೆಲಿಗ್ರಾಮ್ ನ ಗ್ರೂಪ್ ಅಲ್ಲಿ ಕೂಡ ಇವತ್ತು ನಾನು ಅಪ್ಡೇಟ್ ನ ಮಾಡಿದೆ, ನಿಫ್ಟಿ ಇವತ್ತು ಪಾಸಿಟಿವ್ ಓಪನ್ ಆಗೋ ಸಾಧ್ಯತೆ ಇದೆ ಅಂತ. ನೀವು ಇನ್ನು ಟೆಲಿಗ್ರಾಮ್ ಚಾನಲ್ ಗೆ ಜಾಯಿನ್ ಆಗಿಲ್ಲ ಅಂದ್ರೆ ಈ ವಿಡಿಯೋ ಟೈಟಲ್ ನ ಕ್ಲಿಕ್ ಮಾಡಿಬಿಟ್ಟು ಟೆಲಿಗ್ರಾಮ್ ಚಾನಲ್ ಗೂ ಕೂಡ ನೀವು ಜಾಯಿನ್ ಆಗಬಹುದು. ಸೊ ಅದರ ಬೇಸ್ಡ್ ಆಗಿ ನಿಫ್ಟಿ ಇವತ್ತು ಪಾಸಿಟಿವ್ ಓಪನ್ ಕೂಡ ಕೊಡುತ್ತೆ. ಪಾಸಿಟಿವ್ ಓಪನ್ ಆದ ನಂತರ ನೀವು 1 ಮಿನಿಟ್ ಬೇಸ್ಡ್ ಅಲ್ಲಿ ನಿಫ್ಟಿಯ ಚಾರ್ಟ್ ಅನ್ನ ಅಬ್ಸರ್ವ್ ಮಾಡೋದ್ರೆ ಫಸ್ಟ್ ಕ್ಯಾಂಡಲ್ ಏನಾಗುತ್ತೆ, ಬೇರಿಶ್ ಕ್ಯಾಂಡಲ್ ಆಗುತ್ತೆ. ಅಂದ್ರೆ ಓವರ್ ಆಲ್ ನಿಫ್ಟಿಯ ಒಂದು ಟ್ರೆಂಡ್ ಏನಿದೆಯಲ್ಲ, ಬೇರಿಶ್ ಟ್ರೆಂಡ್ ಅಲ್ಲಿ ಇತ್ತು. ಅದರ ಜೊತೆಗೆ ಮೊದಲ ಕ್ಯಾಂಡಲ್ ಕೂಡ ನಮಗೆ ಬೇರಿಶ್ ಕ್ಯಾಂಡಲ್ ಆದಾಗ ತುಂಬಾ ಜನ ಏನ್ ಮಾಡ್ತಾರೆ, ಇಲ್ಲಿ ಸೆಲ್ ಮಾಡ್ಲಿಕ್ಕೆ ಪ್ಲಾನ್ ನ ಮಾಡ್ತಾರೆ. ಅಂದ್ರೆ ಇಲ್ಲಿಂದ ಪ್ರೈಸ್ ಅಲ್ಲಿ ಒಂದು ಸೆಲ್ಲಿಂಗ್ ಮೊಮೆಂಟಮ್ ಕಾಣಲಿಕ್ಕೆ ಸಿಗಬಹುದು ಅನ್ನೋದನ್ನ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ. ಬಟ್ ಯಾವಾಗ ನಿಫ್ಟಿ ಈ ಒಂದು ಫಸ್ಟ್ ಕ್ಯಾಂಡಲ್ ಹೈ ಅನ್ನ ಬ್ರೇಕ್ ಆಗಿ ಸಸ್ಟೈನ್ ಆಗ್ಲಿಕ್ಕೆ ಟ್ರೈ ಮಾಡುತ್ತೆ, ಆಗ ನಾನು ಇಲ್ಲಿ ನಿಫ್ಟಿಯಲ್ಲಿ ಸೆಲ್ ಆಪ್ಷನ್ ನ ತಗೊಳ್ತೇನೆ. ಏನಕ್ಕೆ ನಾನು ಇಲ್ಲಿ ಬೈ ಅನ್ನ ತಗೊಂಡಿಲ್ಲ, ಬಿಕಾಸ್ ನಿಫ್ಟಿಯಲ್ಲಿ ಸ್ವಲ್ಪ ಉತ್ತಮವಾದ ಮೊಮೆಂಟಮ್ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದ್ರಿಂದ ಅಂಡ್ ನಿಫ್ಟಿಯಲ್ಲಿ ಮೊಮೆಂಟಮ್ ಕೊಡೋದಕ್ಕೆ ಸ್ವಲ್ಪ ಸ್ಪೇಸ್ ಕೂಡ ಆಯ್ತು. ಈಗ ಆಲ್ರೆಡಿ ಪ್ರೈಸ್ ಆ ಸ್ಪೇಸ್ ಅನ್ನ ರಿಯಾಕ್ಟ್ ಆಗಿದೆ, ಆಲ್ಮೋಸ್ಟ್ ಈ ಟಾರ್ಗೆಟ್ ನ ಕೂಡ ರೀಚ್ ಆಗಿದೆ. ಅಂಡ್ ನಿಫ್ಟಿಯಲ್ಲಿ 1 ಮಿನಿಟ್ ಬೇಸ್ಡ್ ಆಗಿ ನೀವು ನೋಡೋದಾದ್ರೆ ಪ್ರೈಸ್ ಏನ್ ಮಾಡುತ್ತೆ, ಒಂದ್ ಸ್ವಲ್ಪ ರಿವರ್ಸಲ್ ಎಲ್ಲ ಬಂದು ಆ ನಂತರ ನಮಗೆ ಅಪ್ಸೈಡ್ ಅಲ್ಲಿ ಮೊಮೆಂಟಮ್ ಕೊಟ್ಟಿರೋದು. ಸೊ ಹಾಗಾಗಿ ನಾನು ಇಲ್ಲಿ ಆಪ್ಷನ್ ನ ಬೈ ಮಾಡೋ ಜಾಗದಲ್ಲಿ ಆಪ್ಷನ್ ನ ಸೆಲ್ ಮಾಡೋದಕ್ಕೆ ಪ್ರಿಫರ್ ಮಾಡ್ತೀನಿ. ಆಪ್ಷನ್ ಬೈಂಗ್ ನ ನಾವು ಯಾವ ರೀತಿ ಮಾಡಬೇಕಾಗುತ್ತೆ, ಯಾವಾಗ ಪ್ರೈಸ್ ಒಂದು ಸ್ಟ್ರೈಟ್ ಆಗಿರೋ ಮೊಮೆಂಟಮ್ ನ, ನೇರವಾದ ಮೊಮೆಂಟಮ್ ನ ಅಪ್ಸೈಡ್ ಅಲ್ಲಿ ಕೊಡ್ಲಿಕ್ಕೆ ಶುರು ಮಾಡುತ್ತೆ ಅಥವಾ ಕ್ವಿಕ್ ಮೊಮೆಂಟಮ್ ನಮಗೆ ಕಾಣಲಿಕ್ಕೆ ಸಿಗುತ್ತೆ, ಆಗ ನಾವು ಆಪ್ಷನ್ ನ ಬೈ ಮಾಡಬೇಕಾಗುತ್ತೆ. ಯಾವಾಗ ಪ್ರೈಸ್ ಅಲ್ಲಿ ಸ್ಲೋಲಿ ಒಂದು ಮೊಮೆಂಟಮ್ ಕಾಣಲಿಕ್ಕೆ ಸಿಗುತ್ತೆ, ಅಂದ್ರೆ ಪ್ರೈಸ್ ಅಪ್ಸೈಡ್ ಮೊಮೆಂಟಮ್ ಕೊಡುತ್ತೆ ಬಟ್ ಸ್ಲೋ ಆಗಿ ಮೊಮೆಂಟಮ್ ಕೊಡೋ ಸಾಧ್ಯತೆ ಇರುತ್ತಲ್ವಾ, ಆಗ ನಾವು ಸೆಲ್ ಮಾಡಬೇಕಾಗುತ್ತೆ. ಇಲ್ಲೂ ಕೂಡ ನೀವು ಗಮನಿಸಬಹುದು, ಪ್ರೈಸ್ ಇಲ್ಲಿ ರಿವರ್ಸಲ್ ಸೈನ್ ಅನ್ನ ಶೋ ಮಾಡ್ತಾ ಇದೆ. ಸೊ ಈ ಪಾಯಿಂಟ್ ಗಳಲ್ಲಿ ಪ್ರೈಸ್ ಒಂದ್ ಸ್ವಲ್ಪ ಈ ರೀತಿ ರಿವರ್ಸಲ್ ಆದಾಗ ಬೈಯಿಂಗ್ ನ ಪ್ರೀಮಿಯಂಗಳು ತುಂಬಾನೇ ಫಾಸ್ಟ್ ಆಗಿ ಡಿಕೆ ಆಗುತ್ತೆ. ಸೊ ಅದಕ್ಕಾಗಿ ಪ್ರೈಸ್ ಯಾವಾಗಲ ಈ ರೀತಿ ಸ್ಲೋ ಅಂಡ್ ಸ್ಟಡಿ ಅಪ್ಸೈಡ್ ಮೊಮೆಂಟಮ್ ಕೊಡ್ಲಿಕ್ಕೆ ಟ್ರೈ ಮಾಡುತ್ತೆ, ಆಗ ಆಪ್ಷನ್ ನ ಬೈ ಮಾಡೋದಕ್ಕಿಂತ ಆಪ್ಷನ್ ನ ಸೆಲ್ ಮಾಡೋದು ತುಂಬಾನೇ ಪ್ರಿಫರೇಬಲ್ ಆಗಿರುತ್ತೆ. ಈಗ ಈ ಒಂದು ಪಾಯಿಂಟ್ ಅಲ್ಲಿ ನಾನು ಟ್ರೇಡ್ ನ ಎಕ್ಸಿಟ್ ಮಾಡೋದ್ರ ಬಗ್ಗೆ ಕೂಡ ಪ್ಲಾನ್ ನ ಮಾಡ್ತಾ ಇದ್ದೀನಿ. ಈಗ ಕ್ರೂಷಿಯಲ್ ಲೆವೆಲ್ ಅಲ್ಲಿ ಟ್ರೇಡ್ ಇದೆ ನಮಗೆ, ಆಲ್ಮೋಸ್ಟ್ ಇದರ ಮೇಲ್ಗಡೆ ಪ್ರೈಸ್ ಬಂದ್ರೆ ನಾನು ಎಕ್ಸಿಟ್ ನ ಆಗ್ತೇನೆ. ಇಫ್ ಇನ್ ಕೇಸ್ ಇದರ ಲೋ ಅನ್ನ ಇನ್ನಷ್ಟು ಬ್ರೇಕ್ ಆದಾಗ ನಮಗೆ ಇನ್ನಷ್ಟು ಮೊಮೆಂಟಮ್ ನಿಫ್ಟಿಯಲ್ಲಿ ಡೌನ್ ಸೈಡ್ ಅಲ್ಲಿ ಕಾಣಲಿಕ್ಕೆ ಸಿಗಬಹುದು. ಅಂದ್ರೆ ಬೇಸಿಕಲಿ ಪ್ರೈಸ್ ಇನ್ನಷ್ಟು ನಮಗೆ ಸ್ಪಾಟ್ ಅಲ್ಲಿ ಅಪ್ಸೈಡ್ ಮೊಮೆಂಟಮ್ ಕೊಡುವಂತಹ ಸಾಧ್ಯತೆಗಳು ತುಂಬಾನೇ ಜಾಸ್ತಿ ಇದೆ. ಲೆಟ್ಸ್ ಸಿ ಯಾವ ರೀತಿ ಪ್ರೈಸ್ ಅಲ್ಲಿ ರಿಯಾಕ್ಟ್ ಆಗುತ್ತೆ ಅಂತ. ನಿಯರ್ ಅಬೌಟ್ 30,000 ನ ಪ್ರಾಫಿಟ್ ನಮಗೆ ಇಲ್ಲಿ ಕಾಣಲಿಕ್ಕೆ ಸಿಗ್ತಾ ಇದೆ. ಬಟ್ ಓವರ್ ಆಲ್ ನಿಮಗೆ ಪ್ರಾಫಿಟ್ ಇಲ್ಲಿ 26,000 ಏನಕ್ಕೆ ಕಾಣಲಿಕ್ಕೆ ಸಿಗ್ತಾ ಇದೆ, ಆಪೋಸಿಟ್ ಸೈಡ್ ಅಲ್ಲಿ ನಾನೊಂದು ಪೊಸಿಷನ್ ನ ಹೆಡ್ಜ್ ಕೂಡ ಮಾಡಿದ್ದೇನೆ. 2,830 ರೂಪೀಸ್ ಅದರಲ್ಲಿ ನಮಗೆ ಲಾಸಸ್ ಅಲ್ಲಿ ಹೋಗ್ತಾ ಇದೆ. ಏನಕ್ಕೆ ನಾವು ಅದನ್ನ ಹೆಡ್ಜ್ ಮಾಡ್ತೀವಿ, ಕ್ಯಾಪಿಟಲ್ ಬೆನಿಫಿಟ್ ಗೋಸ್ಕರ, ಹಾಗೆ ಸ್ವಲ್ಪ ರಿಸ್ಕ್ ಫ್ರೀ ಆಗಿ ಪೊಸಿಷನ್ ನ ಹೋಲ್ಡ್ ಮಾಡೋದಕ್ಕೆ ಅದನ್ನ ಹೆಡ್ಜ್ ಮಾಡ್ತೀವಿ. ಬಟ್ ನಾನು ಇಲ್ಲಿ ಸೆಲ್ ಮಾಡಿರೋದು ಇನ್ ದ ಮನಿ ಆಪ್ಷನ್, ಯಾವುದೇ ರೀತಿ 10 ರೂಪಾಯಿ ಆಪ್ಷನ್ ಆ ರೀತಿ ಸೆಲ್ ಮಾಡಿಲ್ಲ. ನಾನು ಅರೌಂಡ್ 260-250 ಅಲ್ಲಿ ನನ್ನ ಆವರೇಜ್ ಪ್ರೈಸ್ ಅಲ್ಲಿ ನಾನು ಸೆಲ್ ಮಾಡಿದ್ದೇನೆ ಅಂಡ್ ಅದರ ಬೇಸ್ಡ್ ಆಗಿ ಈ ಪೊಸಿಷನ್ ನಾನು ಹೋಲ್ಡ್ ಮಾಡ್ತಾ ಇದ್ದೇನೆ. ಇಫ್ ಇನ್ ಕೇಸ್ ಪ್ರೈಸ್ ಏನಾದ್ರು ಚೆನ್ನಾಗಿ ಮೊಮೆಂಟಮ್ ಕೊಟ್ಟರೆ ಹೋಲ್ ಟ್ರೆಂಡ್ ಅನ್ನು ಕೂಡ ನಮಗೆ ಇದರಲ್ಲಿ ಕ್ಯಾಪ್ಚರ್ ಮಾಡ್ಲಿಕ್ಕೆ ಆಗುತ್ತೆ. ಲೆಟ್ಸ್ ಸಿ ಯಾವ ರೀತಿ ನಿಫ್ಟಿ ನಮಗೆ ಮೊಮೆಂಟಮ್ ನ ಕೊಡುತ್ತೆ ಅಂತ. ಬಾಕಿ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಟ್ರೇಡ್ ಮಾಡೋದಕ್ಕೆ ಬೆಸ್ಟ್ ಪ್ಲಾಟ್ಫಾರ್ಮ್ ಫೈರ್ಸ್ ಆಗಿರುತ್ತೆ. ಫೈರ್ಸ್ ಅಲ್ಲಿ ನೀವು ಟ್ರೇಡ್ ನ ಮಾಡಬಹುದು, ತುಂಬಾನೇ ಉತ್ತಮವಾಗಿ ನಾವು ಇದರಲ್ಲಿ ಟ್ರೇಡ್ ನ ಮಾಡಬಹುದು. ಈವನ್ ಟ್ರೇಡಿಂಗ್ ವ್ಯೂ ನ ಚಾರ್ಟ್ ಗಳು ಕೂಡ ನಮಗೆ ಇಲ್ಲಿ ಕಾಣಲಿಕ್ಕೆ ಸಿಗುತ್ತೆ. ಹಾಗೆ ನೀವು ಟ್ರೇಡಿಂಗ್ ವ್ಯೂ ನ ಚಾರ್ಟ್ ಅನ್ನು ಕೂಡ ಗಮನಿಸಬಹುದು. 2 ಸ್ಕ್ರೀನ್ ಹಾಗೆ 3 ಸ್ಕ್ರೀನ್ ಕೂಡ ನಾವು ಒಂದೇ ಇದರಲ್ಲಿ ಗಮನಿಸಬಹುದು. ಸೊ ದಟ್ ನಮಗೆ ಚಾರ್ಟ್ ಅನ್ನು ನೋಡ್ಲಿಕ್ಕೆ ಈಸಿ ಆಗುತ್ತೆ. ಆಪ್ಷನ್ ಚಾರ್ಟ್ ಅನ್ನು ಕೂಡ ನೋಡಬಹುದು, ಹಾಗೆ ಬೇಕಿದ್ರೆ ಸ್ಪಾಟ್ ಚಾರ್ಟ್ ಅನ್ನು ಕೂಡ ಇಲ್ಲಿ ನಾವು ಹಾಕೊಳ್ಬಹುದು. ನಿಫ್ಟಿಯ ಚಾರ್ಟ್ ಅನ್ನು ಕೂಡ ಇಲ್ಲಿ ಹಾಕ್ಬಿಟ್ಟು ನಾವು ಸೈಡ್ ಬೈ ಸೈಡ್ ಎಲ್ಲಾ ಚಾರ್ಟ್ ಗಳನ್ನು ನೋಡ್ಬಿಟ್ಟು ಒಂದೇ ಇದರಲ್ಲಿ ಟ್ರೇಡ್ ನ ಮಾಡಬಹುದು. ಅಂಡ್ ಕ್ವಿಕ್ಲಿ ಎಕ್ಸಿಕ್ಯೂಷನ್ ಕೂಡ ತುಂಬಾನೇ ಚೆನ್ನಾಗಿದೆ ಅಂಡ್ ತುಂಬಾ ಫೀಚರ್ಸ್ ಗಳು ಕೂಡ ಇಲ್ಲಿ ನಮಗೆ ಕಾಣಲಿಕ್ಕೆ ಸಿಗುತ್ತೆ. ಕ್ವಿಕ್ ಟ್ರೇಡ್ ಅನ್ನೋ ಆಪ್ಷನ್ ನ ಮೂಲಕ ನಾವು ಸೈಡ್ ಅಲ್ಲಿ ಎಲ್ಲಾ ಪ್ರೀಮಿಯಂ ಗಳನ್ನ ಅಬ್ಸರ್ವ್ ಮಾಡಬಹುದು. ಕ್ವಿಕ್ಲಿ ನಾವು ಎಕ್ಸಿಕ್ಯೂಷನ್ ಎಲ್ಲವನ್ನು ಕೂಡ ಮಾಡ್ಕೊಳ್ಬಹುದು. ಈವನ್ ಎಐ ನ ಒಂದು ಯೂಸ್ ಅನ್ನು ಕೂಡ ನಾವು ಫೈರ್ಸ್ ಅಲ್ಲಿ ಮಾಡ್ಕೊಳ್ಬಹುದು. ಇಲ್ಲಿ ನಿಮಗೆ FIA ಅಂತ ಕಾಣಲಿಕ್ಕೆ ಸಿಗ್ತಾ ಇದೆ. ಇದನ್ನ ಕ್ಲಿಕ್ ಮಾಡಿದಾಗ ನಿಮಗೆ ಸೈಡ್ ಅಲ್ಲಿ AI ಕಾಣಲಿಕ್ಕೆ ಸಿಗುತ್ತೆ. ವಾಟ್ ಕ್ಯಾನ್ ಐ ಹೆಲ್ಪ್ ಯು ವಿತ್ ಅಂತ ನಮಗೆ ಕಾಣಲಿಕ್ಕೆ ಸಿಗ್ತದೆ. ಜಸ್ಟ್ ನಾನು ಇಲ್ಲಿ ಅಪ್ಡೇಟ್ ಮೀ ಅಬೌಟ್ ಮೈ ಕರೆಂಟ್ ಪೊಸಿಷನ್ ಅಂತ ನಾನಿಲ್ಲಿ ಇನ್ಪುಟ್ ಮಾಡ್ತೇನೆ. ಲೆಟ್ಸ್ ಸಿ AI ಯಾವ ರೀತಿ ಇದಕ್ಕೆ ರಿಯಾಕ್ಟ್ ನ ಮಾಡುತ್ತೆ ಅಂತ. ಜಸ್ಟ್ ಇದು ಸಿಂಪಲಿ ನಾನು ಅಪ್ಡೇಟ್ ನ ಮಾಡಿರೋದು. ಲೆಟ್ಸ್ ಸಿ ಯಾವ ರೀತಿ
ನೋಡಿ AI ಯಾವ ರೀತಿ ಆನ್ಸರ್ ಮಾಡ್ತಾ ಇದೆ ಅಂತ. ಯುವರ್ ಕರೆಂಟ್ ಪೊಸಿಷನ್ಸ್ ಟು ಆಕ್ಟಿವ್ ಟ್ರೇಡ್ಸ್ ವಿತ್ ಮಿಕ್ಸ್ಡ್ ಪರ್ಫಾರ್ಮೆನ್ಸ್. ಯು ಹ್ಯಾವ್ ಟು ಓಪನ್ ಇಂಟ್ರಾಡೇ ಪೊಸಿಷನ್ಸ್ ಇನ್ ನಿಫ್ಟಿ ಆಪ್ಷನ್ಸ್ ವಿತ್ ಕಾನ್ಸ್ಟ್ರಾಕ್ಟಿಂಗ್ ಔಟ್ಕಮ್ಸ್, ಒನ್ ಡೆಲಿವರಿಂಗ್ ಸ್ಟ್ರಾಂಗ್ ಗೇನ್ಸ್ ಅಂಡ್ ಅದರ್ ಶೋವಿಂಗ್ ಅ ಲಾಸ್. ಎಲ್ಲ ಡೀಟೇಲ್ಸ್ ಗಳು ಇಲ್ಲಿ ನಿಮಗೆ ಕಾಣಲಿಕ್ಕೆ ಸಿಗುತ್ತೆ ನೋಡಿ. ಯಾವ ರೀತಿ ಕೀ ಹೈಲೈಟ್ಸ್ ಇದೆ, ಪೊಸಿಷನ್ ನ ಡೈನಾಮಿಕ್ಸ್ ಏನಿದೆ, ವಾಟ್ಸ್ ವರ್ಕಿಂಗ್, ಏನ್ ವರ್ಕ್ ಆಗ್ತಾ ಇದೆ ಅದು ಕೂಡ ಇಲ್ಲಿ ಕಾಣಲಿಕ್ಕೆ ಸಿಗ್ತಾ ಇದೆ. ಏನನ್ನ ನಾವು ನೋಡ್ಬೇಕಾಗುತ್ತೆ, ಕಾನ್ಸಂಟ್ರೇಟೆಡ್ ರಿಸ್ಕ್ ಇನ್ ಸಿಂಗಲ್ ಅಂಡರ್ಲೈಯಿಂಗ್ ಅಂಡ್ ಸಿಂಗಲ್ ಎಕ್ಸ್ಪೈರಿ ನಮ್ಗೆ ಇಲ್ಲಿ ಕಾಣಲಿಕ್ಕೆ ಸಿಗ್ತಾ ಇದೆ. ಎಲ್ಲವೂ ಕೂಡ ಇಲ್ಲಿ ಕಾಣಲಿಕ್ಕೆ ಸಿಗ್ತಾ ಇದೆ. ಕಂಪ್ಲೀಟ್ ಆಗಿ ಡೀಟೇಲ್ಡ್ ಆಗಿ ನಮ್ಗೆ ಇಲ್ಲಿ ಕಾಣಲಿಕ್ಕೆ ಸಿಗ್ತಾ ಇದೆ. ಹಾಗೆ ನಾವು AI ನ ಯೂಸ್ ಮಾಡಿ ಇನ್ನಷ್ಟು ವಿಚಾರಗಳನ್ನ ಇಲ್ಲಿ ನೋಡಬಹುದು. ಅದರ ಬಗ್ಗೆ ಕೂಡ ನಾನು ಮುಂದಿನ ದಿನಗಳಲ್ಲಿ ವಿಡಿಯೋನ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಬಟ್ ನೀವು ಫೈರ್ಸೆಲ್ ಅಕೌಂಟ್ ಅನ್ನು ಓಪನ್ ಮಾಡಿ ಇಟ್ಕೊಳ್ಬಹುದು. ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಈ ವಿಡಿಯೋ ಟೈಟಲ್ ನ ಕ್ಲಿಕ್ ಮಾಡಿದ್ರೆ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅಕೌಂಟ್ ಓಪನಿಂಗ್ ನ ಲಿಂಕ್ ಕಾಣಲಿಕ್ಕೆ ಸಿಗುತ್ತೆ, ಅಥವಾ ಈ ನಂಬರ್ಗೆ ನೀವು ವಾಟ್ಸ್ಆಪ್ ನ ಮಾಡಬಹುದು. ಸೊ ದಟ್ ಮುಂದಿನ ದಿನಗಳಲ್ಲಿ AI ನ ಬಗ್ಗೆ ಇಫ್ ಇನ್ ಕೇಸ್ ಏನಾದ್ರೂ ವೆಬಿನಾರ್ ಗಳನ್ನ, ಸ್ಪೆಷಲ್ ವೆಬಿನಾರ್ ಗಳನ್ನ ಮಾಡಿದಾಗ ನಿಮ್ಗೆ ಅದಕ್ಕೆ ಜಾಯ್ನ್ ಆಗೋದಕ್ಕೆ ಕೂಡ ಈಸಿ ಆಗುತ್ತೆ. ಸೊ ಹಾಗಾಗಿ ಅದೇ ಲಿಂಕ್ ಅಲ್ಲಿ ನೀವು ಅಕೌಂಟ್ ಅನ್ನು ಓಪನ್ ಮಾಡೋದು ಬೆಟರ್ ಆಗುತ್ತೆ. ಲೆಟ್ಸ್ ಸಿ ಗೈಸ್, ನಿಫ್ಟಿ ಹೋಲ್ಡ್ ಆಗ್ತಾ ಇದೆ. ನಿಫ್ಟಿ ನಮಗೆ ಆಲ್ಮೋಸ್ಟ್ ಇಲ್ಲಿಂದಾನೆ ಹೋಲ್ಡ್ ಆಗ್ತದೆ. ಇಲ್ಲೊಂದು ಸಣ್ಣ ರೆಸಿಸ್ಟೆನ್ಸ್ ಇದೆ ನಿಫ್ಟಿಗೆ, ಅದನ್ನ ನಿಫ್ಟಿ ರಿಯಾಕ್ಟ್ ಆಗ್ತದೆ. ಅಂಡ್ ಲೆಟ್ಸ್ ಸಿ ಇಫ್ ಇನ್ ಕೇಸ್ ನಿಫ್ಟಿ ಇಲ್ಲಿಂದ ಏನಾದ್ರೂ ಈ ಹೈ ಅನ್ನ ಬ್ರೇಕ್ ಆದ್ರೆ, ಇದನ್ನ ನಾನು ಟ್ರೈಲ್ ಮಾಡ್ತಾ ಇದ್ದೀನಿ, ಈ ಹೈ ಏನಾದ್ರೂ ಬ್ರೇಕ್ ಆದ್ರೆ ನಿಫ್ಟಿಯಲ್ಲಿ ನಾನು ಎಕ್ಸಿಟ್ ಆಗಬೇಕು ಅಂತ ಇದ್ದೇನೆ. ಲೆಟ್ಸ್ ಸಿ ಗೈಸ್. ಸೊ ನಾವು SL ನ ಕೂಡ ಇದರಲ್ಲಿ ಪ್ಲೇಸ್ ನ ಮಾಡಬಹುದು. ಪೊಸಿಷನ್ ರನ್ ಆಗ್ತಾ ಇದ್ದಾಗಲೇ ನಾವು SL ನ ಪ್ಲೇಸ್ ಮಾಡಬಹುದು. 224 ನಮಗೆ ಹೈ ಕಾಣಲಿಕ್ಕೆ ಸಿಗ್ತಾ ಇದೆ. ಸೊ ನಾನೇನ್ ಮಾಡ್ತೀನಿ, ಸ್ವಲ್ಪ ಸ್ಪೇಸ್ ಅನ್ನು ಕೊಟ್ಟು ಇಲ್ಲಿ SL ನ ಇಡ್ತೇನೆ. ಸೊ ನಮ್ಮ ಪೊಸಿಷನ್ ಏನಿದೆ ಇಲ್ಲಿ ನಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ. ಇದನ್ನು ಈ ರೀತಿ ನಾವು ಕ್ಲಿಕ್ ಮಾಡಿದಾಗ ಸೈಡ್ ಅಲ್ಲಿ ನಿಮಗೆ ಆಡ್ ಸ್ಟಾಪ್ ಲಾಸ್ ಅಂತ ಕಾಣಲಿಕ್ಕೆ ಸಿಗುತ್ತೆ. ಅಂಡ್ ಇದರಲ್ಲಿ ನಾವು SL ನ ಪ್ಲೇಸ್ ಮಾಡಬಹುದು. ಟ್ರಿಗರ್ ಪ್ರೈಸ್ ಅಂಡ್ ನಮ್ಮ SL ಪ್ರೈಸ್ ಅನ್ನ ಪ್ಲೇಸ್ ಮಾಡಬಹುದು. ಆಲ್ಮೋಸ್ಟ್ ಲೈಕ್ 223 ಇದೆ. ನಾನೊಂದು 2 ಪಾಯಿಂಟ್ ಮೇಲ್ಗಡೆ ಅಂದ್ರೆ 226 ಆ ಪ್ಲೇಸ್ ಅಲ್ಲಿ ನಾನು SL ನ ಪ್ಲೇಸ್ ಮಾಡ್ತೀನಿ. ಸ್ವಲ್ಪ ಸ್ಪೇಸ್ ಕೊಟ್ಟು ನಾವು SL ನ ಪ್ಲೇಸ್ ಮಾಡೋಣ. 227 ಹಾಗೆ ಟ್ರಿಗರ್ ಪ್ರೈಸ್ ಅನ್ನ ನಾನು ಏನ್ ಮಾಡ್ತೀನಿ, 226 ಅಂತ ಟ್ರಿಗರ್ ಪ್ರೈಸ್ ಗೆ ಇಡ್ತೀನಿ. ರೈಟ್, ಲೆಟ್ಸ್ ಸಿ. ಸೊ SL ಕೂಡ ಪ್ಲೇಸ್ ಆಗಿದೆ. ಈವನ್ ಇದನ್ನ ಡ್ರ್ಯಾಗ್ ಕೂಡ ಮಾಡ್ಕೊಳ್ಬಹುದು. ನಾನು ಬೇಕಿದ್ರೆ ಇದನ್ನ ಬೇಕಿದ್ರೆ ಸ್ವಲ್ಪ ಮೇಲ್ಗಡೆ ಕೂಡ ತಗೊಂಡು ಹೋಗ್ಬೋದು, ಮಾಡಿಫೈ ಕೂಡ ಮಾಡ್ಕೊಳ್ಬಹುದು. ಬೇಕಿದ್ರೆ ಡ್ರ್ಯಾಗ್ ಮಾಡಿ ಕೂಡ ಮಾಡಿಫೈ ನ ಮಾಡ್ಕೊಳ್ಬಹುದು. ಲೆಟ್ಸ್ ಸಿ ಇಫ್ ಇನ್ ಕೇಸ್ ಪ್ರೈಸ್ ಏನಾದ್ರು ರಿವರ್ಸಲ್ ಆದ್ರೆ ನಮಗೆ SL ಅಲ್ಲಿ ಎಕ್ಸಿಟ್ ಆಗುತ್ತೆ. ಅಂದ್ರೆ ಟ್ರೈಲಿಂಗ್ SL ಅಲ್ಲಿ ನಾವು ಎಕ್ಸಿಟ್ ನ ಕಾಣ್ತೀವಿ. ಇಫ್ ಇನ್ ಕೇಸ್ ಏನಾದ್ರು ಪ್ರೈಸ್ ಫಾಲ್ ಆದ್ರೆ ಇನ್ನಷ್ಟು ಮೊಮೆಂಟಮ್ ನಮಗೆ ಕಾಣಲಿಕ್ಕೆ ಸಿಗುತ್ತೆ. ಸೊ ಈ ಒಂದು ಸಣ್ಣ ರೆಸಿಸ್ಟೆನ್ಸ್ ನ ನಿಫ್ಟಿ ಫೇಸ್ ಮಾಡ್ತಾ ಇದೆ. ಲೆಟ್ಸ್ ಸಿ ಯಾವ ರೀತಿ ನಿಫ್ಟಿ ಇಲ್ಲಿ ನಮಗೆ ರಿಯಾಕ್ಟ್ ಆಗುತ್ತೆ ಅನ್ನೋದನ್ನ ಗಮನಿಸೋಣ. ಇದರಲ್ಲಿ ನಮಗೆ ಈಗ ಮಿನಿಮಮ್ ಪ್ರಾಫಿಟ್ ಅಂತೂ ಸಿಕ್ಕೇ ಸಿಗುತ್ತೆ. ಏನೇ ರಿವರ್ಸಲ್ ಆದ್ರೂ ಕೂಡ ಮಿನಿಮಮ್ ಪ್ರಾಫಿಟ್ ನಮಗೆ ಸಿಕ್ಕೇ ಸಿಗುತ್ತೆ. ಬಟ್ ನಾವು ಸ್ವಲ್ಪ ದೊಡ್ಡ ಮೊಮೆಂಟಮ್ ನ ನಿಫ್ಟಿಯಲ್ಲಿ ಇವತ್ತು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದ್ರಿಂದ, ಈ ಒಂದು ರೆಸಿಸ್ಟೆನ್ಸ್ ಬ್ರೇಕ್ ಆಗಬೇಕು ಅನ್ನೋದು ನನ್ನ ಎಕ್ಸ್ಪೆಕ್ಟೇಷನ್ ಇರೋದ್ರಿಂದ ನಾನು ಸ್ವಲ್ಪ ಟ್ರೈಲ್ ಮಾಡಿ ಇದನ್ನ ಹೋಲ್ಡ್ ಮಾಡ್ತಾ ಇದ್ದೇನೆ. ಲಾಸ್ಟ್ ಸ್ವಿಂಗ್ ನ ಮೇಲ್ಗಡೆ ನಾನು SL ನ ಟ್ರೈಲ್ ಮಾಡಿದ್ದೇನೆ. ಲೆಟ್ಸ್ ಸಿ ಯಾವ ರೀತಿ ನಿಫ್ಟಿ ನಮಗೆ ರಿಯಾಕ್ಟ್ ಆಗುತ್ತೆ ಅಂತ. ಓಕೆ, ಆಲ್ಮೋಸ್ಟ್ ನಮಗೆ ಪ್ರೈಸ್ ರಿವರ್ಸಲ್ ಆಗ್ತದೆ. ಮೇ ಬಿ ನಮ್ಮ ಟ್ರೈಲಿಂಗ್ SL ಟ್ರಿಗರ್ ಆಗೋ ಸಾಧ್ಯತೆಗಳು ತುಂಬಾನೇ ಜಾಸ್ತಿ ಕಾಣಲಿಕ್ಕೆ ಸಿಗ್ತಾ ಇದೆ. ಬಟ್ ನಾವು SL ನ ಟ್ರೈಲ್ ಮಾಡಿದ್ದೇವೆ. ಸೊ ಹಾಗಾಗಿ ಏನು ಕೂಡ ತೊಂದರೆ ಇಲ್ಲ. ಮಿನಿಮಮ್ ಪ್ರಾಫಿಟ್ ಅಂತ ನಮಗೆ ಇದರಲ್ಲಿ ಸಿಕ್ಕೇ ಸಿಗುತ್ತೆ. ಸೊ ಹಾಗಾಗಿ ಆಲ್ಮೋಸ್ಟ್ ಈ ಟ್ರೇಡ್ ಏನಿದೆಯಲ್ಲ ರಿಸ್ಕ್ ಫ್ರೀ ಆಗಿದೆ. ವಿತ್ ಸಮ್ ಪ್ರಾಫಿಟ್ ಪೊಟೆನ್ಶಿಯಲ್ ನಮಗೆ ಈ ಟ್ರೇಡ್ ಏನಿದೆಯಲ್ಲ ಕಂಪ್ಲೀಟ್ಲಿ ರಿಸ್ಕ್ ಫ್ರೀ ಆಗಿದೆ. ಸೊ ಹಾಗಾಗಿ ಯಾವುದೇ ರೀತಿ ಇದರಲ್ಲಿ ತೊಂದರೆ ಇಲ್ಲ. ಇಫ್ ಇನ್ ಕೇಸ್ ಪ್ರೈಸ್ ಏನಾದರೂ ಟ್ರೈಲಿಂಗ್ SL ಹಿಟ್ ಆದ್ರೂ ಕೂಡ ನಮಗೆ ಮಿನಿಮಮ್ ಪ್ರಾಫಿಟ್ ಆಗುತ್ತೆ. ಯಾವಾಗೆಲ್ಲ ಮಾರ್ಕೆಟ್ ಅಲ್ಲಿ ಒಂದು ಸ್ವಲ್ಪ ದೊಡ್ಡ ಮೊಮೆಂಟಮ್ ಎಕ್ಸ್ಪೆಕ್ಟ್ ಮಾಡ್ತೀವಲ್ವಾ, ಆಗ ನಾವು SL ನ ಟ್ರೈಲ್ ಮಾಡೋದು ಬೆಟರ್ ಆಗುತ್ತೆ. ಲೆಟ್ಸ್ ಸಿ, ಟ್ರೈಲಿಂಗ್ SL ಹತ್ರ ನಮಗೆ ಪ್ರೈಸ್ ಬಂದಿದೆ. ಲೆಟ್ಸ್ ಸಿ. ಓಕೆ, ನಮ್ಮ ಟ್ರೈಲಿಂಗ್ SL ಇಲ್ಲಿ ಟ್ರಿಗರ್ ಆಗಿದೆ. ಆನಂತರ ನಾನು ಈ ಪೊಸಿಷನ್ ಕೂಡ ಎಕ್ಸಿಟ್ ಆಗ್ತೇನೆ. ಯಾವ ಪೊಸಿಷನ್ ನಾನು ಹೋಲ್ಡ್ ಮಾಡ್ತಾ ಅದನ್ನು ಕೂಡ ಎಕ್ಸಿಟ್ ಆಗ್ತೇನೆ. ನಿಯರ್ ಅಬೌಟ್ 25,000 ನ ಪ್ರಾಫಿಟ್ ನಮಗೆ ಕಾಣಲಿಕ್ಕೆ ಸಿಗ್ತಾ ಇತ್ತು. 26,000 ನ ಪ್ರಾಫಿಟ್ ನಮಗೆ ಕಾಣಲಿಕ್ಕೆ ಸಿಗ್ತಾ ಇತ್ತು. ಅಂಡ್ ಫೈನಲಿ ನಾವು ಟ್ರೈಲಿಂಗ್ SL ಅಲ್ಲಿ 17,000 ಅಲ್ಲಿ ಪೊಸಿಷನ್ ಅನ್ನ ಕ್ಲೋಸ್ ಮಾಡಿದ್ದೇವೆ. ಅಂಡ್ ಪ್ರೈಸ್ ಈಗ ಮತ್ತೆ ಫಾಲ್ ಆಗುವಂತ ಇಂಡಿಕೇಶನ್ ನಮಗೆ ಶೋ ಮಾಡ್ತಾ ಇದೆ. ಜಸ್ಟ್ ನಮ್ಮ ಟ್ರೈಲಿಂಗ್ SL ನ ತಗೊಂಡು ಮತ್ತೆ ಪ್ರೈಸ್ ಇಲ್ಲಿ ಫಾಲ್ ಆಗ್ತಾ ಇರೋದು ಕಾಣಲಿಕ್ಕೆ ಸಿಗ್ತಾ ಇದೆ. ನೋ ವರೀಸ್, ಏನು ಕೂಡ ತೊಂದರೆ ಇಲ್ಲ. ನಮಗೆ ಮಿನಿಮಮ್ ಪ್ರಾಫಿಟ್ ಇದರಲ್ಲಿ ಆಗಿದೆ. ಅದರ ಬೇಸ್ಡ್ ಆಗಿ ನಾವು ಈ ಟ್ರೇಡ್ ಅನ್ನ ಕ್ಲೋಸ್ ಮಾಡೋಣ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. Thank you traders. Have a good day. Have a profitable week ahead.